ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕಟಕ ರಾಶಿ. ಕಟಕ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ? ಹೊಸ ವರ್ಷದ ಒಂದು ಸಂಭ್ರಮದಲ್ಲಿ ಎಲ್ಲರಿಗೂ ತಮ್ಮ ಭವಿಷ್ಯ ತಿಳ್ಕೊಳ್ಳೋ ಆಸೆ. ಕಟಕ ರಾಶಿಗೆ ಕಟಕ ರಾಶಿ ಅಂದ್ರೆ ನೋಡಿ, ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಈ ಎಲ್ಲಾ ನಕ್ಷತ್ರಗಳವರು ಕಟಕ ರಾಶಿ ಒಳಪಡ್ತಾರೆ. ಒಂದು ವಿಶೇಷ ಏನಪ್ಪಾ ಅಂದ್ರೆ, ಆಶ್ಲೇಷ ನಕ್ಷತ್ರ ಅಂದ್ರೆ ನಾಗದೇವರಿಗೆ ಸಂಬಂಧಪಟ್ಟಿರುತ್ತೆ. ಆಶ್ಲೇಷ ನಕ್ಷತ್ರದ ದಿನದಂದು ಆಶ್ಲೇಷ ಬಲಿ ಹೋಮ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಯಾರ್ಯಾರಿಗೆ ನಾಗದೋಷ ಇದೆ ಅವರು ಆಶ್ಲೇಷ ಹೋಮವನ್ನ ಆಶ್ಲೇಷ ನಕ್ಷತ್ರ ದಿನದಂದು ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ವಿಶಿಷ್ಟ ವಿಚಾರ ಏನಪ್ಪಾ ಅಂದ್ರೆ, ಗುರುಬಲಕ್ಕೆ ಬಂದಿದ್ದೇವೆ. ಕಟಕ ರಾಶಿಯವರಿಗೆ ಗುರುಬಲ ಇಲ್ಲ, ಇನ್ನೂ 2 ತಿಂಗಳ ಕಾಲ ಗುರುಬಲ ಇನ್ನೂ ಇಲ್ಲ. ಆದ್ದರಿಂದ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಜೂನ್ 5ನೇ ತಾರೀಕಿನವರೆಗೆ ತಡೀರಿ. ಉದಾಹರಣೆ, ಕಾರ್ ತಗೋಬೇಕಂದ್ರೆ ಅಥವಾ ಮನೆ ಕಟ್ಸ್ಬೇಕಂದ್ರೆ, ಮನೆ ಕಟ್ಸಕ್ ಸ್ಟಾರ್ಟ್ ಮಾಡಿದ್ರಿ, ಏನಾಗುತ್ತಪ್ಪ ಗುರುಬಲ ಇಲ್ದಾಗ ಮನೆ ಕಟ್ಸಿದ್ರೆ ಅಂದ್ರೆ, ಎಷ್ಟು ಎಸ್ಟಿಮೇಟ್ ಮಾಡಿರ್ತೀರೋ ಅದಕ್ಕಿಂತ ಹೆಚ್ಚು ಖರ್ಚಾಗಿ ಬಿಡಬಹುದು. ಅಥವಾ ಇಷ್ಟು ಟೈಮ್ ಪೀರಿಯಡ್ ನೋಡಿ, 6 ತಿಂಗಳು ವರ್ಷದಲ್ಲಿ ಮನೆ ಮುಗಿಸ್ಬೇಕು ಅನ್ಕೊಂಡಿದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಬಿಡಬಹುದು. ಒಟ್ಟು ವ್ಯಯ ಹೆಚ್ಚಾಗ್ತದೆ. ಆದ್ದರಿಂದ ಗುರುಬಲ ಬಂದಾಗ ಮಾಡಿದರೆ ಒಳ್ಳೆಯದು. ಮದುವೆಯನ್ನು ಕೂಡ ಅಷ್ಟೇ, ಗುರುಬಲ ಬಂದಾಗ ನೋಡಿ, 2 ತಿಂಗಳು ಕಾಲ ವೇಟ್ ಮಾಡ್ಬಿಟ್ರೆ ಗುರುಬಲ ಬರ್ತದೆ ಕಟಕ ರಾಶಿಯವರಿಗೆ. ಈಗ ಗುರು ಮಿಥುನ ರಾಶಿಯಲ್ಲಿದ್ದಾನೆ ಅಂದ್ರೆ ನಿಮಗೆ 12ನೇ ರಾಶಿಯಲ್ಲಿರೋದ್ರಿಂದ ಈಗ ಸದ್ಯ ಏನಪ್ಪಾ, ಈಗ ಏನ್ ಮಾಡ್ತದೆ ಅಂದ್ರೆ, ದೇವತಾ ಕಾರ್ಯಗಳನ್ನು ಮಾಡಿಸ್ತಾನೆ ಗುರು. ದಾನ ಧರ್ಮಗಳನ್ನು ಮಾಡಿಸ್ತಾನೆ, ತೀರ್ಥಯಾತ್ರೆಗಳು, ದೇವರ ದರ್ಶನಕ್ಕೆ ಹೋಗೋದು, ಹೀಗೆ ಮಾಡಿಸ್ತಾನೆ. ಇನ್ನು 2 ತಿಂಗಳ ಬಿಟ್ಬಿಟ್ರೆ ಸಂಪೂರ್ಣ ಗುರುಬಲ, ಅದು ಕೂಡ ಕಟಕ ರಾಶಿಯಲ್ಲಿ ಉಚ್ಚ ಗುರು ಅಂದ್ರೆ ಅತ್ಯಂತ ಪ್ರಬಲನಾದ ಶಕ್ತಿಶಾಲಿಯಾದ ಗುರು ಕಟಕ ರಾಶಿಯಲ್ಲಿ ಇರ್ತಾನೆ. ಆಗ ನೀವು ಒಳ್ಳೆಯ ಕೆಲಸಗಳನ್ನ ಕೈಗೆತ್ತಿಕೊಳ್ಳಬಹುದು. ಮೇ ತಿಂಗಳು ಬಂದರೂ ಕೂಡ ಗುರುವಿನ ಆಶೀರ್ವಾದ ಸ್ಟಾರ್ಟ್ ಆಗ್ಬಿಡುತ್ತೆ. ಜೂನ್ 4 ಅಥವಾ 5ನೇ ತಾರೀಕಿನಿಂದ ಗುರುಬಲ ಸಂಪೂರ್ಣ ಬರುತ್ತೆ. ನೀವೇನಾದ್ರೂ ಒಳ್ಳೆ ಕೆಲಸ ಮಾಡೋದಿದ್ರೆ ಸ್ವಲ್ಪ ತಡೀರಿ. ಸ್ವಲ್ಪ ತಡೆದು ಅದರ ನಂತರ ಜೂನ್ 5ರ ನಂತರ ನೀವು ಏನು ಒಳ್ಳೆ ಕೆಲಸ ಮಾಡಿದ್ರೆ ಗುರುಬಲ ಇರ್ತದೆ ಮತ್ತು ನಿಮ್ಮ ಕೆಲಸ ಸಕ್ಸಸ್ ಆಗ್ತದೆ. ಇನ್ನು ಶನಿ ದೇವರಲ್ಲಿದ್ದಾರೆ ಅಂತ ನೋಡಿದ್ರೆ ನೋಡಿ, ಗುರು ಮತ್ತು ಶನಿ ದೇವರು ಇವೇ ತುಂಬಾ ದೊಡ್ಡ ಗ್ರಹಗಳಾದ್ದರಿಂದ ಆಮೇಲೆ ಗುರುವಿನ ಚಲನೆ ವರ್ಷಕ್ಕೊಮ್ಮೆ ಇರ್ತದೆ. 1 ವರ್ಷಕ್ಕೆ 1 ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ. ಹಾಗೆಯೇ ಹೆಚ್ಚು ಕಡಿಮೆ ಶನಿ ದೇವರು 2.5 ವರ್ಷಕ್ಕೊಮ್ಮೆ 1 ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾ ಇರ್ತಾರೆ. ಹೀಗಾಗಿ ನಾವು ಪ್ರಡಿಕ್ಷನ್ ಅನ್ನ ಗುರು ಮತ್ತು ಶನಿ ದೇವರಿಂದ ಮಾತ್ರ ಕೊಡ್ತಾ ಇದ್ದೇನೆ. ಶನಿ ದೇವರನ್ನ ನೋಡಿದ್ರೆ ಕಟಕ ರಾಶಿಯಿಂದ 9ನೇ ಮನೆಯಲ್ಲಿದ್ದಾನೆ. ತಂದೆಯ ಆರೋಗ್ಯ ನೋಡ್ಕೊಳ್ಳಿ, ಅಥವಾ ಇವರಿದ್ರೆ ಅಜ್ಜ ಯಾರಾದ್ರೂ, ಒಟ್ಟು ಪಿತೃಗಳು, ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ ಯಾರಾದ್ರೂ ಇದ್ರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿಡಿ. ಇನ್ನು ಶನಿದೇವರು 9ನೇ ಮನೆಯಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗಬಹುದು, ಸ್ವಲ್ಪ ಕಿರಿಕಿರಿ ಆಗಬಹುದು. ಶನಿದೇವರು ನೆಕ್ಸ್ಟ್ ಜೂನ್ 2027 ಜೂನ್ ನಂತರ ಮೇಷ ರಾಶಿಗೆ ಹೋಗ್ತಾರೆ. ಆಗ ನೀವು ನಿಮ್ಮ ತಂದೆ ಆಸ್ತಿ ಏನಿದಾವೆ, ಪಿತ್ರಾರ್ಜಿತ ಆಸ್ತಿಗಳನ್ನ ಅವನ್ನ ನೀವು ಟ್ರೈ ಮಾಡಬಹುದು. ಆಗ ನಿಮಗೆ ಯಶಸ್ಸು ಸಿಗ್ತದೆ. ಇನ್ನು ಗುರುಬಲ ಕೂಡ 9ನೇ ಮನೆ ಮೇಲೆ ಬೀಳೋದ್ರಿಂದ ಗುರುವಿನ ದೃಷ್ಟಿ ಅಷ್ಟೇನು ತೊಂದರೆ ಆಗೋದಿಲ್ಲ ಶನಿದೇವರಿಂದ. ಒಟ್ಟಾರೆಯಾಗಿ ಜೂನ್ ನಂತರ ನಿಮಗೆ ಒಳ್ಳೆ ಟೈಮ್ ಇದೆ. ಶನಿದೇವರು ಕೂಡ 9ನೇ ಮನೆಯಲ್ಲಿದ್ರು ಅಂತ ಏನು ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಜೂನ್ನಿಂದ ನೀವು ಎಲ್ಲಾ ಒಳ್ಳೆ ಕೆಲಸಗಳನ್ನ ಕೈಗೆತ್ತಿಕೊಳ್ಳಬಹುದು. ಇನ್ನು ರಾಹು ಬಂದ್ಬಿಟ್ಟು 8ನೇ ಮನೆಯಲ್ಲಿದ್ದಾನೆ, ಕೇತು 2ನೇ ಮನೆಯಲ್ಲಿದ್ದಾನೆ. ಏನಾದ್ರೂ ದುಡ್ಡು
ಕಾಸು ಬರ್ಲಿಕ್ಕೆ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಅಡಚಣೆ ಆಗ್ತಾ ಯಾವ್ದೋ ದುಡ್ಡು ಬರ್ಬೇಕಿತ್ತು ಬರ್ತಾ ಇಲ್ಲ ಅನ್ನೋದಾದ್ರೆ ನೋಡಿ, ಒಂದಿಷ್ಟು ನಾಗದೇವರ ಪೂಜೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಕಾಳಹಸ್ತಿಗೋ ಹೋಗಿ ಪೂಜೆ ಮಾಡಿಸಿದ್ರೆ ನಿಮಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲ ಇದಕ್ಕೇನಾದ್ರೂ ನೋಡಿ ಪರಿಹಾರ, ಕಟಕ ರಾಶಿಯವರೇ ಆಗ್ಲಿ ಮತ್ತಾವುದೇ ರಾಶಿಯವರಾಗ್ಲಿ ದುಡ್ಡು ಬರ್ತಾ ಇಲ್ಲ ಗುರುಗಳೇ, ನಮಗೆ ಬರಬೇಕಾಯ್ತು ಅನ್ನೋದಾದ್ರೆ ನಾನೇ ನಿಮಗೆ ಪರಿಹಾರ ಸೂಚಿಸ್ತೇನೆ. ನೀವು ನಮಗೆ ಕರೆ ಮಾಡಬಹುದು. ರಾಹು ಕೇತು ಎರಡನೇ ಮನೇಲಿದ್ದಾನೆ. ಆ ದುಡ್ಡು ಬರ್ಲಿಕ್ಕೆ ಸ್ವಲ್ಪ ಅಡ್ಡಿಯನ್ನು ಮಾಡ್ತಾನೆ. ಕುಟುಂಬದಲ್ಲಿ ಏನಾದರೂ ಕಿರಿಕಿರಿ ಇದ್ರೆ ದಯವಿಟ್ಟು ಸ್ವಲ್ಪ ನಾಗದೇವರ ಸಂಬಂಧಿತ ಧ್ಯಾನವನ್ನಾದರೂ ಮಾಡಿ ಅಥವಾ ಪೂಜೆಯನ್ನಾದರೂ ಮಾಡಿ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಇದರಿಂದ ರಾಹು ಕೇತು ಶಾಂತರಾಗ್ತಾರೆ. ನಿಮಗೆ ಗುರುಬಲ ಜೂನ್ 5ರಂದು ನಂತರ ಬರುತ್ತದೆ. ತುಂಬಾ ಒಳಿತಾಗ್ತದೆ. ಅಲ್ಲಿ ತನಕ 2 ತಿಂಗಳ ಕಾಲ ವೇಟ್ ಮಾಡಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಕಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ತೊಂದರೆಗಳನ್ನು ಹೇಳ್ತಾ ಇದ್ದೀರಾ. ಅವರಿಗೆಲ್ಲ ನಾನು ತಿಳಿಸಿದ್ದೇನೆ ಏನು ಮಾಡಬೇಕು. ಅದರಲ್ಲೂ ಕೂಡ ವಾಮಾಚಾರ ಪ್ರಯೋಗಗಳು, ದುಷ್ಟಶಕ್ತಿ ಪ್ರಯೋಗಗಳು, ಚೌಡಿ ಪ್ರಯೋಗಕ್ಕೆ ಏನು ಮಾಡ್ಬೇಕಂತ ತಿಳಿಸಿದ್ದೇನೆ. ಇನ್ನು ಕೆಲವರಿಗೆ ಏನು ನೇರವಾಗಿಯೇ ಕರೆಸಿ ಅವರ ದೋಷ ಏನು ಮಾಟ ಮಂತ್ರ ತೆಗೆಸಿದ್ದೇವೆ. ಇದರಿಂದ ಅವ್ರಿಗೆ ಒಳಿತಾಗಿದೆ. ನಾವು ರಿಸರ್ಚ್ ಮಾಡಿರೋದೇ ಅದನ್ನೇ. ವಾಮಾಚಾರ ವಿರುದ್ಧ ಹೇಗೆ ಹೋರಾಡಬೇಕು, ಯಾವ ಮಂತ್ರಗಳನ್ನು ಧ್ಯಾನಿಸಿದರೆ ನಿಮಗೆ ರಕ್ಷಣೆ ಇರ್ತದೆ, ಇವನ್ನೆಲ್ಲವನ್ನು ರಿಸರ್ಚ್ ಮಾಡಿದ್ದೇವೆ. ರಿಸರ್ಚ್ ಇನ್ನೂ ದೊಡ್ಡದಾಗಿ ರಿಸರ್ಚ್ ಮಾಡ್ತೇವೆ. ಯಾರಿಗೇ ಈ ರೀತಿ ತೊಂದರೆ ಇದ್ರೆ, ಈ ಮಾಟ ಮಂತ್ರ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಶತ್ರುಗಳು ಸಾಕಷ್ಟು ಕಾಡ್ತಾ ಇದ್ದಾರೆ. ಕಲಿಗಾಲ ಅಂದ್ರೆ ಅಷ್ಟು. ಯಾಕೆಂದ್ರೆ ಮಾಟ ಮಂತ್ರ ಇನ್ನು ಹೆಚ್ಚಾಗುತ್ತಾ ಸಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಇನ್ನೂ ಕಾಲ ಕಳೆದಂತೆಲ್ಲ, ಇನ್ನೂ ದಶಕಗಳು ಕಳೆದಂತೆಲ್ಲ, ಶತಮಾನಗಳು ಕಳೆದಂತೆಲ್ಲ ಮೋಸ, ದ್ರೋಹ, ವಂಚನೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದಕ್ಕಾಗಿ ಯಾರಿಗಾದ್ರೂ ವಾಮಾಚಾರ ದೋಷ, ಭಾನಾಮತಿ ಆತ್ಮಗಳ ಪ್ರಯೋಗ ಆಗಿದ್ರೆ ನೀವು ನಮಗೆ ಕರೆ ಮಾಡಬಹುದು. ಅದರಿಂದ ಹೇಗೆ ಹೊರಗೆ ಬರ್ಬೋದು, ಆ ತೊಂದರೆಯಿಂದ ಹೇಗೆ ತಪ್ಪಿಸ್ಕೋಬಹುದು ಅಂತ ತಿಳಿಸ್ತೇವೆ. ಮಂತ್ರಗಳ ಧ್ಯಾನದಿಂದ ಮತ್ತು ಮಂದಿರಗಳ ದರ್ಶನದಿಂದ. ನೋಡಿ, ಕೆಲವು ಗುಡಿಗಳಿಗೆ ಹೋಗಿಬಿಟ್ರೆ ಸಾಕು, ಈ ಮಾಟ ಮಂತ್ರ ಅಲ್ಲಿ ಹೋಗಿ 1 ದಿನ 2 ದಿನ ಇದ್ದು ಬಂದ್ರೆ ಈ ಮಾಟ ಮಂತ್ರ ಎಲ್ಲ ಶಕ್ತಿಗಳು ಡೌನ್ ಆಗ್ತವೆ. ನಿಮ್ಮ ಶಕ್ತಿ, ದೈವಾನುಗ್ರಹ ನಿಮಗೆ ಹೆಚ್ಚಿಗೆ ಆಗ್ತದೆ. ನಿಮಗೆ ಒಳಿತಾಗ್ಲಿಕ್ಕೆ ಶುರು ಆಗ್ತದೆ. ನೀವು ನಮಗೆ ಕರೆ ಮಾಡಬಹುದು, ಸಲಹೆ ಕೊಡ್ತೇವೆ. ಶುಭವಾಗಲಿ.